ಐಟಿ ಕಂಪನಿಗಳು ಉದ್ಯೋಗಿಗಳನ್ನ ಕೆಲಸಕ್ಕೆ ತೆಗೆದುಕೊಳ್ಳಲು ಏಕರೂಪದ ನಿಯಮವನ್ನೇ ಮಾಡಿಕೊಂಡಿಲ್ಲ. ಒಂದೊಂದು ಕಂಪನಿಗಳು ಒಂದೊಂದು ನಿಯಮ ಅನುಸರಿಸ್ತಾ ಇದೆ. ಇದು ಆಗಬಾರದು. ಒಂದೇ ನಿಯಮ ರೂಪಿಸುವ ಸಂಬಂಧ ಕಾರ್ಮಿಕ ಇಲಾಖೆ ಜೊತೆಗೆ ಸಮನ್ವಯ ಇಟ್ಟುಕೊಳ್ಳಿ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಐಟಿ ಕಂಪನಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ. ಐಟಿ ವಲಯದ ಉದ್ಯೋಗಿಗಳಿಗೆ ವಿಪರೀತ ಒತ್ತಡ ಹಾಕಿ ಕೆಲಸ ಮಾಡಿಸಿಕೊಳ್ಳಲಾಗ್ತಾ ಇದೆ ಎಂಬ ದೂರುಗಳಿವೆ. ನಿಗದಿತ ಅವಧಿಯಲ್ಲಿ ಪ್ರಾಜೆಕ್ಟ್ಗಳನ್ನು ಮುಗಿಸಿ ಅಂತ ಒತ್ತಡ ಹಾಕಲಾಗ್ತಾ ಇದೆ. ಉದ್ಯೋಗಿಗಳು ದಿನದ 24 ಗಂಟೆ ಕೂಡ ಕಂಪನಿಯ ಸಂಪರ್ಕದಲ್ಲಿ ಇರಬೇಕು. ಖಾಸಗಿತನ ಇಲ್ಲ. ಯಾವಾಗ ಕಾಲ್ ಬಂದ್ರೂ ಕೂಡ ಆನ್ಲೈನ್ ಮೀಟಿಂಗ್ಗೆ ಕರೆದ್ರೂ ಕೂಡ ಅಟೆಂಡ್ ಮಾಡಲೇಬೇಕು ಎಂಬ ಹೇಳಿಕೆಗಳು ಉದ್ಯೋಗಿಗಳ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನ ಬೀರ್ತಾ ಇದೆ ಅಂತ ಸಚಿವರು ತಿಳಿಸಿದ್ದಾರೆ. Always insecure about jobs and there's a lot of stress on the projects. Yavadu privacy illa, they will call whatever time they want to call and we have to always attend the call. There is no privacy at all. So whenever there's a project, we slum. They say whenever there's a project, if they are newly married or if a woman is going through some sort of a problem, it's all just because we have to be 24/7 alert and agile. In case we fail that, that's what we say, we are not performing and we are thrown out. This is what maybe is right or it could be wrong. This is what the information what I am getting. So, this audience illa alli. For example, sir, couple of audit committee ಇದೆ sir. Anytime any performance related issue ಆಯ್ತು ಅಂತಂದ್ರೆ ಸೆಪರೇಟ್ ಮಾಡಿದ್ರೆ ಒಂದು ಕಮಿಟಿ ಕೂತ್ಕೊಂಡು ಅದರ ಕುಲಂಕುಷವಾಗಿ ಅದು ನಮ್ಮ ಸರ್ಕಾರ ಮಾಹಿತಿ ಇಲ್ಲ ಅದು. ನೀವು ಯಾವ ತರ ಮಾಡ್ತೀರಿ, ಯಾವ ತರ ಪ್ರೊಸೀಜರ್ ಇದೆ ನಮಗೆ ಏನು ಮಾಹಿತಿ ಇಲ್ಲ. Neither we get any sort of returns from you all, which you are supposed to give us. Technically, even though we have left you in the not exemption ಕೊಟ್ಟಿದ್ರು ಕೂಡ ಹೊಸ ಕಂಡೀಷನ್ 2019 ಇಸ್ವಿದು ಕಂಡೀಷನ್ ಇದೆ. ನೀವು ಯಾರನ್ನ ಪಾಲನೆ ಮಾಡ್ತೀರ. So that's why I made secretary to send a notice to you all to say to that at least a department like labor department we would like to know what is happening because government is clueless. So according to the standing order of 2019 which we always give sunrise ಕಂಪನೀಸ್ ಅಂತ ಹೇಳಿ ನಾವು ಲೇಬರ್ ಆಕ್ಟ್ ತರಬಾರ್ದು ಅಂತಕ್ಕಂಥ ಉದ್ದೇಶ ಸೊ ದಟ್ ಇಟ್ ಗ್ರೋಸ್ ಬಟ್ ಇನ್ ಅದರ್ ಸ್ಟೇಟ್ಸ್ ಹಂಗಿಲ್ಲ. ಸೊ ಕರ್ನಾಟಕ ಇಸ್ ಅ ಸ್ಟೇಟ್ ಇಫ್ ಐ ಆಮ್ ನಾಟ್ ರಾಂಗ್ ಕರೆಕ್ಟ್ we are the only state we are given and we love to it's there's no but we don't have any information the mechanism ನೀವು ಮಾಡ್ತಿರೋದು ಸರಿಯೋ ತಪ್ಪು ಸರ್ಕಾರಕ್ಕೆ ಮಾಹಿತಿ ಇಲ್ಲ. how many employment is there ನಮಗೆ ಮಾಹಿತಿ ಇಲ್ಲ. ಐಟಿ ಇಂಡಸ್ಟ್ರಿ ಎಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತಾ ಇದೆ ಎಲ್ಲೋ ಒಂದು ಬೇರೆ ಕಡೆ ಸರ್ವೆ ಬರಬೇಕು ಹೊರತು ನಮ್ಮ ಡಿಪಾರ್ಟ್ಮೆಂಟ್ ಇಲ್ಲಿ ಇಲಾಖೆಯಲ್ಲಿ ಇಲ್ಲ. how many men are there how many women are there what is the age or demographics ಏನು ಗೊತ್ತಿಲ್ಲ ನಮಗೆ. Anyway, I'm not just ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.